ಹಲೋ, ಸ್ವಾದ ರುಚಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಚಟ್ನಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಅದು ಯಾವುದರಿಂದ ಅಂದರೆ ಕಾಯಿ ಟೊಮೆಟೊ ಹಣ್ಣಾಗಕ್ಕೆ ಮುಂಚೆನೇ ನಾನು ಇದನ್ನು ಟೊಮೆಟೊ ಕಾಯಿನೆಲ್ಲ ಉಪಯೋಗಿಸ್ಕೊಂಡು ನಾನು ಒಂದು ಚಟ್ನಿ ಮಾಡೋಕ್ಕೆ ತೋರಿಸ್ತೀನಿ. ಈ ಥರ ಹಸಿರುಗಿರೋವಾಗಲೇ ಟೊಮೆಟೊ ಕಾಯಿನ ತಂದು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇದು ಗಟ್ಟಿಗಿರುತ್ತೆ ಟೊಮೆಟೊ ಕಾಯಿ. ಈ ಥರ ಗಟ್ಟಿ ಇದ್ದರೆ ಹುಳಿ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಚಟ್ನಿ ಮಾಡೋದು ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಸಾಮಾನು ಟೊಮೆಟೊ ಕಾಯಿಗಳು, ಹಸಿಮೆಣಸಿನ್ಕಾಯಿ, 1 ಚಮಚ ಕಡಲೆಬೇಳೆ, ಸ್ವಲ್ಪ ತೆಂಗಿನಕಾಯಿ, ಅರ್ಧ ಚಮಚ ಮೆಂತ್ಯ, ಜೀರಿಗೆ, ಇದನ್ನೆಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪು. ಈ ಥರ ನಾನು ಉದ್ದುದ್ದಕ್ಕೆ ಟೊಮೆಟೊ ಕಾಯಿನೆಲ್ಲ ಹೆಚ್ಕೊಂಡಿದ್ದೀನಿ. ಇದನ್ನು ತೊಳೆದು ಚೆನ್ನಾಗಿ ಈ ಥರ ಉದ್ದಕ್ಕೆ ಹೆಚ್ಕೋಬೇಕು. ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2-3 ಚಮಚ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನದ ಪುಡಿ ಮತ್ತು ಇಂಗು ಹಾಕಿ ಮೊದಲೇ ಒಗ್ಗರಣೆ ಮಾಡಿ ನಾನು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಅದೇ ಬಾಣಲೆಗೆ ಇನ್ನೊಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆ ಹಾಕ್ಕೋಬೋದು, ಇಂಥದ್ದೇ ಬೇಕು ಅಂತೇನಿಲ್ಲ. ಆ ಎಣ್ಣೆ ಬಿಸಿ ಆಗಿದ್ದ ಕೂಡಲೇ ಹಸಿಮೆಣಸಿನ್ಕಾಯಿ ಮತ್ತು ಇಟ್ಕೊಂಡಿರೋಂಥ ಮೆಂತ್ಯ, ಜೀರಿಗೆ ಹಾಗೂ ಕಡಲೆಬೇಳೆ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ತಕ್ಷಣ ನಾವು ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊ ಕಾಯಿನೆಲ್ಲ ಹಾಕಬೇಕು. ಯಾಕಂದರೆ ಇದು ಟೊಮೆಟೊ ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗ ಅದರಲ್ಲಿರೋವಂಥ ಹಸಿ ಅಂಶ ಎಲ್ಲ ಹೋಗುತ್ತೆ. ಇದಕ್ಕೇ ಇಟ್ಕೊಂಡಿರೋವಂಥ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಹುರಿದ್ರೆ ಚಟ್ನಿ ಸ್ವಲ್ಪ ಒಂದು 2 ದಿನ ಇಟ್ಕೊಂಡು ನೀವು ತಿನ್ಬೋದು. ಹಾಗಾಗಿ ಇದನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ ತೆಂಗಿನಕಾಯಿನ. ಅದ್ರ ಜೊತೆಗೆ ಟೊಮೆಟೊ ಕಾಯಿನೂ ಸ್ವಲ್ಪ ಚೆನ್ನಾಗಿ ಬೇಯೋ ಹಾಗೆ ಬಿಡಬೇಕು. ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟರೆ ನೋಡಿ ಈ ಥರ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಬೇಕಾಗುತ್ತೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಅಂದರೆ ರುಬ್ಬೋವಾಗ ಸ್ವಲ್ಪನೂ ನೀರು ಬೆರೆಸಬಾರ್ದು, ಯಾಕಂದರೆ ನೀರಿನ ಅಂಶ ಟೊಮೆಟೊ ಕಾಯಿನಲ್ಲೇ ಇರೋದ್ರಿಂದ ಸ್ವಲ್ಪನೂ ನೀರು ಬೇಡವೇ ಬೇಡ ಇದಕ್ಕೆ. ಸೊ ನೋಡಿ, ರುಬ್ಬಿದಾಗ ಈ ಥರ ನೀರಾಗಿ ಅದೇ ಬರುತ್ತೆ. ನಾನು ಎತ್ತಿಟ್ಕೊಂಡಿರೋಂಥ ಒಗ್ಗರಣೆಗೆ ಈ ಚಟ್ನಿನೆಲ್ಲ ಹಾಕ್ಕೊಂಡೆ. ನೋಡಿ, ಕಲಿಸಿದಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಹೀಗೆ ನೀವು ಇದನ್ನು ಅನ್ನದ ಜೊತೆಗೆ ತಿನ್ನಬೇಕು ಅಥವಾ ಚಪಾತಿ ಜೊತೆಗೆ ತಿನ್ನಬೇಕು ಅಂತೇನಿಲ್ಲ. ರಾಗಿ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ತಿಂದರೆ ಅಂತೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಬಿಸಿ ಅನ್ನ ಹಾಕ್ಕೊಂಡು 1 ಚಮಚ ತುಪ್ಪ ಬೆರೆಸ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ಮಾತ್ರ ಎಕ್ಸಲೆಂಟ್ ರುಚಿಯಾಗಿರುತ್ತೆ. ನೀವು ಎಲ್ಲ ದಯವಿಟ್ಟು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಂಗೆ ಗೊತ್ತು ನೀವು ಎಲ್ಲ ಸ್ವಲ್ಪ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಬಣ್ಣ ಸತ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಿಮಗೆ ಅರಿಶಿನದ ಬಣ್ಣ ಬೇಡ ಅಂತಂದರೆ ಅರಿಶಿನ ಬೆರೆಸ್ಕೊಳ್ದೇ ಇದ್ದರೂ ಪರವಾಗಿಲ್ಲ. ಅಕಸ್ಮಾತ್ ಬೆಳ್ಳುಳ್ಳಿ ಬೇಕು ನಿಮಗೆ ಅನಿಸಿದಾಗ ಒಗ್ಗರಣೆಗೆ 1-2 ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಈ ಥರ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಸಣ್ಣ ಮಕ್ಕಳಿಗೆ ಕೊಡಬೇಕು ಅಂತಂದರೆ ನೀವು ಖಾರದ ಅಂಶ ಸ್ವಲ್ಪ ಕಡಿಮೆ ಮಾಡಿ ಕೊಡ್ಬೋದು. ದೋಸೆ ಜೊತೆಗೂ ಇದು ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲ ಖಂಡಿತ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.